ಕೆಳಗಿಳಿಸಿ. ಅಮ್ಮ, ತಾಯಿ ಭೂಮಾತೆ, ಈ ಸೃಷ್ಟಿಯಲ್ಲಿ ಜನಿಸಿದ ಪ್ರತಿಯೊಂದು ಜೀವರಾಶಿಗೆ ಅನ್ನ ಹಾಕುವ ಭೂಮಾತೆ, ಇಂದು ನಿನ್ನನ್ನೇ ನಂಬಿ ಮಣ್ಣಿನ ಮಕ್ಕಳಾಗಿ ದುಡಿಯುತ್ತಾ ಬಂದಿದ್ದೇವೆ ತಾಯಿ. ಇಂದು ನಿನ್ನನ್ನೇ ನಂಬಿ ದುಡಿಯುತ್ತಾ ಬಂದಿದ್ದೇವೆ ತಾಯಿ. ಈ ಬಡ ರೈತರ ಸಂಕಟ ನಿವಾರಿಸಿ ಕೈಗಿಡಿದು ಕಾಪಾಡುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ನಂಬಿದವರನ್ನೆಂದು ಕೈ ಬಿಡೋದಿಲ್ಲ ರೀ ಭೂಮಿ ತಾಯಿ. ಕೈ ಕೆಸರಾದ್ರೆ ಬಾಯಿ ಮೊಸರೆಂಬುದು ನಿಮ್ಗೆ ಗೊತ್ತಿಲ್ವಾ? ಅಣ್ಣ, ಅತ್ತಿಗೆ ಇನ್ನೂ ಕೆಲಸ ಮಾಡುತ್ತಿರೋರಲ್ಲ, ಬನ್ನಿ ಸ್ವಲ್ಪ ಕುಳಿತುಕೊಂಡು ವಿಶ್ರಾಂತಿ ತೆಗೆದುಕೊಳ್ಳಿ. ಇನ್ನೆಲ್ಲಿಯ ವಿಶ್ರಾಂತಿ ಬೆನಕ ಈ ರೈತರಿಗೆ? ಈ ರೈತ ವಿಶ್ರಾಂತಿ ಎಂದು ಕುಳಿತುಕೊಂಡರೆ ಹೊತ್ತು ನೆತ್ತಿಯ ಮೇಲೇರಿ ಕೆಲಸ ಹೆಗಲೇರಿ ಕುಳಿತುಕೊಳ್ಳುತ್ತದೆ ಅಪ್ಪ, ಹೆಗಲೇರಿ ಕುಳಿತುಕೊಳ್ಳುತ್ತದೆ. ವಿಶ್ರಾಂತಿ ತೆಗೆದುಕೊಳ್ಳೋದು ಇರ್ಲಪ್ಪ. ಹೌದು, ನೀ ನೌಕರ ವಿಷಯ ಏನಾಯ್ತು ಕಣ? ಅತ್ತಿಗೆ, ಈ ನಿನ್ನ ಮೈದನ ಬಯಸಿದ ಸರ್ಕಾರಿ ನೌಕರಿ ಸಿಗಲಿಲ್ಲ ಅತ್ತಿಗೆ. ಆದರೆ ಇದೇ ಊರಿನಲ್ಲಿ ಅಧ್ಯಕ್ಷ ಸ್ಥಾನ ಸಿಕ್ಕಿತು. ಯಾವ ಅಧ್ಯಕ್ಷ ಸ್ಥಾನ? ರೈತ ಸಂಘದ ಅಧ್ಯಕ್ಷನಾಗಿ ಇಂದ್ರನನ್ನು ಆಯ್ಕೆ ಮಾಡಿದ್ದಾರೆ. ಅಧ್ಯಕ್ಷನಾಗುವೆನೆಂದು ಇನ್ನೊಂದು ಸಾರಿ ನೀನಾಡಿದರೆ ನಿನ್ನ ಕತ್ತು ಕತ್ತರಿಸಲು ಸಹ ಹಿಂಜರಿಯುವುದಿಲ್ಲ ಈ ನಿನ್ನನ್ನ. ಏನ್ರಿ ನೀವು ಮಾತಾಡ್ತಾ ಇರೋದು? ಅಲ್ರಿ, ಹುಟ್ಟಿಷ್ಟು ದೊಡ್ಡವರಾದ್ರೂ ಒಂದಿನವ್ರ ಮೇಲೆ ನೀವು ಕೈ ಮಾಡಿಲ್ಲ ಅಂತದ್ರಲ್ಲಿ ಇವತ್ತು ಸಿಟ್ಟಿನಿಂದ ಮಾತಾಡಿ ಅವ್ರ ಮೇಲೆ ಕೈ ಮಾಡ್ತಾ ಇದ್ರಲ್ರಿ, ಯಾಕೆ ರೀ? ಏನಾಗಿದೆ ನಿಮಗೆ? ಹೊಡೆಯಲು ಬಿಡು ಅತ್ತಿಗೆ, ಹೊಡೆಯಲಿ. ಈ ನನ್ನನ್ನ ಬಿಟ್ಟು ಈ ಬೆಳಕನ ಮೇಲೆ ಕೈ ಮಾಡುವ ಧೈರ್ಯ ಯಾರಿಗಿದೆ ಈ ಊರಿನಲ್ಲಿ? ಈ ನನ್ನನ್ನ ಹೊಡೆಯೋದಕ್ಕೆ ನನಗೆ ಕೋಪ ಇಲ್ಲ. ಆದರೆ ಅಧ್ಯಕ್ಷ ಸ್ಥಾನ ನಾನೇ ಕಾಣಬರುವುದು ಕಾರಣವೇನ? ಕಾರಣವೇನು? 25 ವರ್ಷಗಳ ಹಿಂದೆ ರೈತ ಸಂಘದ ಅಧ್ಯಕ್ಷನಾಗುವೆನೆಂದು ಬೇಡ ಬೇಡವೆಂದರು ನನ್ನ ಧಣಿಗಳಾದ ಅಮರವೀರ, ಅಂದರೆ ನನ್ನ ಕನಕನ ತಂದೆ ನಾಗೇಗೌಡರ ವಿರುದ್ಧ ಅಧ್ಯಕ್ಷನಾಗುವೆನೆಂದು ಆ ಗೌಡರ ಕಪಿ ಮುಷ್ಟಿಯಲ್ಲಿ ಸಿಲುಕಿ ಸತ್ತ ಹೋದ ಕತೆ ನನ್ನ ಬೆನಕನಿಗೆ ಹೇಳದೆ? ಬೇಡ ಬೇಡ. ಒಂದು ವೇಳೆ ಈ ವಿಷಯವೇನಾದರೂ ನನ್ನ ತಮ್ಮ ಕನಕನಿಗೆ ಗೊತ್ತಾದರೆ ನನ್ನ ರಂಗದಲ್ಲಿ ಕಾಳಗವೇ ನಡೆದು ಗುಡ್ಡವೆತ್ತರಕ್ಕೆ ಹೆಣ ಬಿದ್ದು ರಕ್ತದ ಕಾಲುವೆ ಹರಿಯುವುದರಲ್ಲಿ ಸಂದೇಹವೇ ಇಲ್ಲ, ಸಂದೇಹವೇ ಇಲ್ಲ. ಯಾಕ್ರಿ, ಯಾಕೆ ಈ ರೀತಿ ಮೂಗನಾಗಿ ನಿಂತ್ಬಿಟ್ಟಿದ್ದೀರಾ? ಅದೇನಂತ ಹೇಳ್ಬಾರ್ದೇನ್ರಿ ನೀವು ನಮ್ಮ ಹತ್ರ? ಏನೆಂದು ಹೇಳಲಿ ನೇತ್ರಾವತಿ, ಅದನ್ನೆಲ್ಲ ಸಮಯ ಬಂದಾಗ ಹೇಳುತ್ತೇನೆ. ದಯವಿಟ್ಟು ಆ ವಿಷಯವನ್ನು ಈಗ ನನ್ನನ್ನು ಕೇಳಬೇಡಿ. ನಿಮಗೆ ಬೇಡವಾದ ವಿಷಯ ಕೇಳಿ ನಿಮ್ಮ ಹೃದಯಕ್ಕೆ ಗಾಯ ಮಾಡುವಂತ ಹುಚ್ಚು ನನಗಿಲ್ಲಣ್ಣ. ಆದರೆ ಅಧ್ಯಕ್ಷ ಸ್ಥಾನ ನಾನೇಕಾಗಬರಂದು ಕಠೋರವಾಗಿ ನುಡಿಯಬೇಡಣ್ಣ, ನುಡಿಯಬೇಡ. ಈ ನಿನ್ನ ತಮ್ಮನಿಗೆ ಕೈಗೆ ಬರ ತುತ್ತು ಬಾಯಿಗೆ ಬರುವಂತದಾಗುತ್ತದೆ. ನೋಡು ಬೆನಕ, ಈ ನಿನ್ನಣ್ಣನ ಮಾತು ಮೀರಿ ಅಧ್ಯಕ್ಷನಾಗುವೆನೆಂದು ಹಠ ಹಿಡಿದರೆ ಈ ನಿನ್ನಣ್ಣನ ಹೆಣ ನೋಡಬೇಕಾಗುತ್ತದೆ. ಬಲು ಹುಷಾರ್ ಅಣ್ಣ. ಆಯ್ತಣ್ಣ, ನಿಮಗೆ ಬೇಡವಾದ ಅಧ್ಯಕ್ಷತೆ ನನಗೂ ಬೇಡ. ನಾನು ಅಧ್ಯಕ್ಷನಾಗುವುದನ್ನು ಬಿಟ್ಟು ಬಿಡುತ್ತೇನೆ. ಆದರೆ ನೀನು ನನಗೊಂದು ಮಾತು ಕೊಟ್ಟರೆ ಮಾತ್ರ. ಅದೇನಂತ ಹೇಳು ಕನಕ, ನಿನ್ನಾಣೆಯಾಗಿ ಆ ಮಾತನ್ನು ನಡೆಸಿಕೊಡುತ್ತೇನೆ. ಚುನಾವಣೆಯಲ್ಲಿ ನಮ್ಮ ಕೊಡುವೈರಿಯಾದ ನಾಗೇಗೌಡರ ಎದುರಾಗಿ ನೀನು ಎಲೆಕ್ಷನ್ ನ್ಯಾಮಿನೇಷನ್ ಕೊಡಲೇಬೇಕಣ್ಣ, ಕೊಡಲೇಬೇಕು. ಸಹೋದರ, ಆದರೆ ಇದಕ್ಕೆ ಕನಕನ ಅಭಿಪ್ರಾಯವೇನಪ್ಪ? ಅಣ್ಣ, ಆ ಕಣಕಣೆ ಮಾನ್ಯಗೌಡರಿಗೆ ಸೊಟ್ಟು ಹೊಡೆದು ಹೇಳ್ತಾನೆ, ನಿನ್ನ ಎದುರಾಳಿ ಈ ಸಲ ನಮ್ಮ ಅಣ್ಣ ಶಿವರಾಯ ಎಂದು. ದೇವರ ಅನುಗ್ರಹ ಹೇಗಿದೆ ಹಾಗೆ ಆಗಲಿ. ಅಣ್ಣ, 100 ಜನರಿಗೆ ಹಣ್ಣು ಹಾಕಿ ರಾಜ್ಯದಲ್ಲಿ 10 ಜನರ ಪ್ರೀತಿ ಬೆಳೆಸಿ 35 ಎತ್ತಪ್ಪನಾಗಿ ನಂದ ರೈತರ ಕಣ್ಣೀರ ನಾಯಕ
ನಾಯಕ ನೀನಾಗಬೇಕಣ್ಣ, ನೀನಾಗಬೇಕು. ಆಯಿತು ಸಹೋದರ, ಆಯಿತು. ಆ ರೈತರು ತೋರಿಸಿಕೊಟ್ಟ ದಾರಿಯಲ್ಲಿ ನಡೆದು ಒಳ್ಳೆಯವರಿಗೆ ಧರ್ಮರಾಯನಾಗಿ, ಕೆಟ್ಟವರ ಪಾಲಿಗೆ ಯಮ ಧರ್ಮರಾಯನಾಗಿ, ಸೊಕ್ಕಿನ ಶ್ರೀಮಂತರಿಗೆ ಶಿವನ ಉರಿ ಗಣ್ಣಾಗಿ, ನೊಂದವರ ಕಣ್ಣೀರೊಳಿಸುವ ನಾಯಕ ನಾನಾಗುವೆ. ಇದು ಆ ಮಾರುತೇಶ್ವರನ ಪಾದ ಸಾಕ್ಷಿಯಾಗಿ ಸತ್ಯ ಸತ್ಯ ಸತ್ಯ. ಹಾ ಬೆನಕ, ನೀನು ಹೋಗಿ ಒಂದು ಕೊಡ ನೀರು ತೆಗೆದುಕೊಂಡು ಬಾರಪ್ಪ. ನೋಡಿದೆಯ ನೇತ್ರ, ನನ್ನ ತಮ್ಮಂದಿರು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸವನ್ನು. ಹೌದೌದು, ತಮ್ಮಂದ್ರೆ ಅಂದ್ರೆ ನಿಮ್ಗೂ ಕೂಡ ಪಂಚ ಪ್ರಾಣ ಅಲ್ವಾ? ನಡೆಯರಿ, ಊಟ ಮಾಡಿದ್ರೆ. ಊಟದ ವಿಷಯವಿರಲಿ, ಈ ಸುಂದರ ಸಂಭ್ರಮ ಸಮಯದಲ್ಲಿ ನಿನ್ನ ಸುಮಧುರ ಕಂಠದಿಂದ ಒಂದು ಇಂಪಾದ ಗೀತೆಯನ್ನು ಹಾಡಬಾರದೆ? ರಾಯರ ಮಾತು ಮೀರುವುದುಂಟೆ? ಹೇಳ್ರಿ, ನಿಮ್ ತಮ್ಮ ಇನ್ನು ಬರ್ಲಿಲ್ಲ, ಕೊಡತ್ ಬರ್ಲಿ. ಊಟ ಮಾಡಿರಂತೆ. ಮಾಡಂತ ಕೊಡ್ಬೆ ನಂಬರ ಚಲುವಾತ ನೋಡು, ಚಲುವಾತ ನೋಡು ಮೇ ಕಾಲಿಂಗ ಮನೆ ಮುಗಿಸಿ ನಿಂಗ ಬ್ಯಾಗಡಿಂಗ ಛೇ ಛೇ ಛೇ
ಸಾಕ್ಬೇಕಾಗೋಯ್ತ್ರಿ ಅವನು ಹಾಳಾದ ಹುಡುಗ್ಯಾರಿ ಅವನವನು ಚಂದ ಹುಡುಗಿ ಮದುವೆ ಮಾಡ್ಕೊಂಡ್ ಗಪ್ನ ಸಂಸಾರ ಮಾಡ್ಬೇಕಂದ್ರ ಈ ಹಾಳ ಸಾಲಗಾರ ಕಾಟ ಒಂದ್ ಬಾಳ ಅಂದ್ರ ಬಾಳ ಬಿಡೈತ್ರಿ ನನಗ. ದುರ್ಗನ್ ಗುಡಿ ಕಡೆ ಹೋದ್ರ ಸೂರ್ಯನ ಕಾಟ, ಇತ್ತಾಗ ಜಂಗನವ್ರ ಮನಿ ಕಡೆ ಬಂದ್ರ ಅಂತ ಶಿವನೇನ್ ಅಂತೂ ಬಾಳ ಅಂದ್ರ ಬಾಳ ಕಾಟ ಬಿಟ್ಟೈತಿ ನನಗ. ಅವನು ಹಿಂಗಾಗಿ ಊರಾಗ ಅಡ್ಡಾಡೋದು ಬಾಳ ಕಠಿಣ ಆಗ್ಬಿಟ್ಟೈತ್ರಿ ನನಗ. ಈ ಸಲ ಯಾವ್ರ ಸಾಲ ಕೊಟ್ಟ ಬಂದ್ ಕೇಳಿ ಅವ್ರ ಮಾರ್ ಕೆತ್ತಂಗ್ ಬಿಡ್ತೇನ್ರಿ ಆ ಮಂಗ್ಯಾನ ಮಕ್ಕಳನ್ನ. ಫೋನ್ ನಂಬರ್ ಕೊಡದಲ್ಲೇನೆ ಗದ್ದಲ್ದಾಗ ಬಂದ ಸಿಕ್ಕಿದಿ ಪೂರೆ ಆಗುದು ಮೈ ಕೈ ತಡ್ಕೊಳ್ಳಬೇಕೀಗ ನೋವ ತೋರ್ಸೋದು ತೋರಿಸ್ತಿ ಚಂದಂಗಿ ದೇಶ ಮುತ್ತಿನ ಸೆರಗ ಎಲ್ಲೈತಿ ಲೈಸನ್ಸ್ ಮಾಡ್ತೇನ ಮಾತಾಡ್ಲೆ ಚೇ 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 ಸಾಕಾಗ ಹೋಯ್ತು ನೋಡ್ರಿ. ಈ ನನ್ನ ಮದುವೆ ಮಾಡ್ಕೊಳ್ಳೋ ಗಂಡನ ಹುಡುಕಿ 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 ನನ್ನ ಅರ್ಧ ಆಯಸ್ಸ ಕಳ್ದು ಹೋಯ್ತು. ಯಾವರ ಅಂತ ಬಿರಸನ ಹುಡುಗ ನನ್ನ ಮಾಡ್ಕೋತಾನಂದ್ರ ಪಾಪ ಮುಂದೆ ಬರವಲ್ಲಪ್ಪ. ನೀ ಏನು ಬಿರಸದ ಸಿಕ್ಕೋದ್ರೆ ಏನ ಮೊದ್ಲು ಸೌಂಡ್ ಬರತ್ತ ಕಾಲ್ ತೆಗಿ. ನೀ ಏನ್ ಅಲ್ಲಾಡ್ಸೊಂದು ಕೂತ್ ಬಿಟ್ಟಿದೆ. ನಿಂದ ನೀ ಯಾಕೆ ಮಾಡ್ಕೊತಿಲ್ಲ ಮಂಗ್ಲಿ ನಿಂದ ಮಾಡಕ್ ನಾ ಇಲ್ಲ ಲೇ ಮೂಳ ಹಳಿ ಮೂಳ ಏನ್ ಮಾಡ್ತೀವ ನಂದ ಏನ್ ಮಾಡ್ತೀಯ ನೀ ಏನಂತ ಅದಲ್ಲ ಮಂಗ್ಲಿ ಹಿಂದಂದ್ರ ಹೂನ ಮುಂದಂದ್ರ ಹೂನ ನಾಲೇನ ಸಲ್ಗಿ ಕೊಟ್ರ ಮೂರು ನಿದ್ರಿ ಮಾಡಾವಣಿ ಕಂತ್ರಿ ರಾಜ ಕರ್ಕಿ ಬೀಜ ಸರೆ ಗಟ್ಟಿ ಮನಸ್ ಮಾಡಿ ನೋಡ ಏನ್ ಬೇಕಾದಲ್ ನಿಮ್ಮಪ್ಪ ನಾ ಮಾಡ್ತೇನೆ ನಮ್ಗಪ್ಪ ಗಪ್ಪ ಯಾಕೋ ಬೆಪ್ಪ ನಮ್ಮಪ್ಪ ಆಗಿಲ್ ನಿನಗೆಂದು ಸಪ್ಪ ನಿನ್ನ ನೋಡ್ರ ತಾಳ್ದ ನಮ್ಮ ಉಗ್ರ ರೂಪ ನಿಮ್ಮ ಅಪ್ಪನ ಒಬ್ಬರ ರೂಪಕ್ ನಾ ಆಗ್ಲೇನ್ಲೇ ಹುಡುಗಿ ಹಿಡಿ ಶಾಪ ಶಾಪ ಹಾಕಿದ್ರ ಮಗನ ಮಾಡ್ತಾನ ನಿನ್ನ ದೇಹ ಕಾಪ. ಇನ್ನು ಎಷ್ಟು ದಿನ ಮಂಗ್ಲಿ ಹಿಂಗ ಇರ್ತಿ ಸತ್ನ ಮದುವೆ ಮಾಡ್ಕೊಂಡ್ ಪಟ್ನ ತೋರಿಸ್ಬಾರ್ದ ಮುಂದ್ ಮುಳ್ಳೂರ್ ಗುಡ್ಡ ಹೌದ ಕರ್ರಿ ಹೊಲದಾನ ಕರ್ರಿ ಮಣ್ಣಿನ ಹಂತ ನಾ ಮೊದ್ಲ ಅದಲ್ಲೇ ಉಳಿ ಕಾಮಣ್ಣ ಹೌದ ಕಲ್ಲು ಹೊಲದಾನ ಕಾರಿ ನೀನ್ರ ಏನ್ಲೆ ಕಮಟ್ ಕೊಬ್ಬರಿ ಜಿಗಟ್ ಬೆಲ್ಲ ತಿಂದ ಜಿಗಿ ಬೀಳ ಜ್ವಾಳ ದಂಟಾಗೆಲ್ಲೋ ನಿನ್ನವನ ಏಕಂತ್ರಿ ಜಿಗುಟ್ ಬೆಲದಾಗ ಇರೋದು ಜೀವ ಮಾಮ ಹೆಂಗೈತಿ ನನಗಲ್ಲ ನಿನ್ ಗಲ್ಲ ಕೊಡ್ಲು ನಾವ್ ಬೆಲ್ಲ ಎಲ್ಲ ಕೊಡ್ತಾವ ಬೆಲ್ಲ ಇವನು ಬಾರ ರಾಜ ಕೊತ್ತಂಬರಿ ಪಿಜ್ಜಾ ಬಾಕೊಡ್ದ ನಾ ಲವ್ ಮಾಡ್ಬೇಕಂದ್ರೆ ಇನ್ನು
ಬಂದಿಲ್ಲ ಇವ್ ಪೂಜಾ ಬಿಟ್ಟು ಬಂದಾನ ಕಾಲೇಜ ನಂದೈತಿ ಬಾಳ ಅಂದ್ರ ಬಾಳ ಮಜಾ ಬಾರೋ ರಾಜಾ ರವಿ ಕೊಟ್ಟಿ ತೇಜ ಹಾಡಕೋತ ರೋಜ ಲೇ ಮೊದ್ಲಿಗ್ಲೇ ನಾದೇನಿ ಮೊದ್ಲ ಟ್ರ್ಯಾಕ್ಟರ್ ಐವಾರ ಕಡಿಮಿಲ್ಲ ಹುಡುಗ್ಯಾರ ಬಿಟ್ಟು ಬಂದಾನ ಎಷ್ಟಿದ್ರಿ ನಿಮ್ಮ ಸಾವ್ಕಾರ ನೀನ ಲವರ ಮಗಳ ತೋರ್ಸಾಳ ಮುಗಲಿ ಮುಖದಾಗಿ ಬಾಗನಿ ಗಟ್ಟಿಯಂತಾಗಿ ಮೂರಗೇರಿನಾಗ ಮಗಳ ತೋರಿಸ್ತಾಳ ಮುಗಲಿ ಮುಖದಾಗಿ ಸುರಳ ಪಿಕ್ಕಿಯಂತಾಗಿ ಎಬ್ಸು
ನೋಡಿದ್ರೆ ಹುಡ್ಕೊಳ್ಳೋರು ಒಬ್ರ ಇಬ್ರ ದುಶ್ಮನ್ ಕಾ ಹೈ ಅಂದ್ರೆ ಊರ್ ತುಂಬಾ ರೌಡಿ ಸಾಮ್ರಾಜ್ಯವನ್ನೇ ಸೆದೆ ಬಡಿಯಬೇಕೆಂದು ಪಾನ ತೋಟು ನಿಂತಿದ್ದಾನೆ ಸಿಡಿದದ್ದ ಈ ರಾಯಣ್ಣ. ಭೂಗತ ಲೋಕದ ದೊರೆ ನಾನಾಗಬೇಕೆಂದು ಸೊಕ್ಕಿನ ಶ್ರೀಮಂತರಿಗೆ ನಾ ಕಾಳಿಂಗ ಸರ್ಪವಾಗಿ ಕಚ್ಚಿ ರೌಡಿಗಳ ರಾಜನಾಗಿ ಇಂದು 10 ರಾಜಕಾರಣಿಗಳನ್ನೇ ನನ್ನ ಕಾಲಡಿಲಿ ಮೆಟ್ಟಿ ನಿಂತಿರುವೆನು. ಗಂಡ ಪುರುಷರ ಗಂಡನಾಗಿ ಅಷ್ಟೇ ಅಲ್ಲ, ನಾನಿಡುವ ಮೆಟ್ಟಿನ ಸಪ್ಪಳಕ್ಕೆ ಹೆದರಿ ತಲೆ ಮರೆಚಿಕೊಳ್ಳುತ್ತಾರೆ ನನಗೆ ಎದುರಾದ ನರ ಕುನ್ನಿಗಳು. ನನ್ನ ತಂದೆ ತಾಯಿ ದೇವರಂತ ಮನುಷ್ಯರು ಯಾರಿಗೂ ಅನ್ಯಾಯ ಮಾಡಿದವರಲ್ಲ. ಆದರೆ ನನ್ನ ತಂದೆ ತಾಯಿಗಳಿಗೆ ಅವಳಿ ಜವಳಿ ಮಕ್ಕಳಿದ್ದವು. 8 ವರ್ಷದವರೆಗೆ ನನ್ನ ತಂದೆ ತಾಯಿ ಹಾಗೂ ನನ್ನ ಸಹೋದರ ಹಾಲು ಜೇನಿನಂತಿದ್ದೆವು. ಇಂತಹ ಸಮಯದಲ್ಲಿ ನಮ್ಮ ಮನೆಗೆ ಬೆಂಕಿ ಹಚ್ಚಿ ನಮ್ಮ ವಂಶವನ್ನೇ ಸರ್ವನಾಶ ಮಾಡಲು ಪ್ರಯತ್ನಿಸಿದ ಕ್ರೂರ ಮೃಗ ಯಾರೆಂದು ಕೊಂಡು ಹಿಡಿಯಲು ಸಿಡಿದೆದ್ದು ನಿಂತಿದ್ದಾನೆ ರೊಚ್ಚಿಗೆದ್ದ ರಾಯಣ್ಣ. ನನ್ನ ತಂದೆ ತಾಯಿ ನನ್ನ ಸಹೋದರನ್ನು ಬೆಂಕಿಯಲ್ಲಿ ಸುಟ್ಟು ಪ್ರಾಣ ಬಿಟ್ಟಂತೆ ಅವರ ತಂದೆ ತಾಯಿ ಹಾಗೂ ಅವರ ಸಹೋದರನ್ನು ಸುಟ್ಟು ಹಾಕದಿದ್ದರೆ ನನ್ನ ಹೆಸರು ಹಠ ತೊಟ್ಟ ಹುಲಿ ರೊಚ್ಚಿಗೆದ್ದ ರಾಯಣ್ಣನೇ ಅಲ್ಲ. ಕೊಡಲುಕ್ಕಲ್ಲಿ ಒಂದು ಧಮ್ಮಿರ್ಬೇಕು. ಹಾಕೋ ಟೆಟಸ್ ಅಲ್ಲಿ ಒಂದು ಕದರ್ ಇರ್ಬೇಕು. ನಾನಿಲ್ಲಿಂದ ಒಂದು ಕೂಗು ಹಾಕಿದ್ರೆ ಪಕ್ಕದಲ್ಲಿರೋ ಹಳ್ಳಿ ಹುಡುಗಿರು ತಕತೈ ತಕತೈ ಅಂತ ಕುಣಿದಾಡ್ಬೇಕು. ಕೊಲೆ ಸುಲಿಗೆ ಕಳ್ಳತನ ಮಾಡಿ ಕಂಡವರ ರಕ್ತ ಇರಬಹುದು ಗುದ್ದಿದ ಈ ಚಕ್ರವರ್ತಿ. ಇಂದು ನನ್ನ ಬಲಗೈ ಬಂಟನದ ರಾಯನನಿಂದ ನಾನು ಕೋಟ್ಯಾಧೀಶ. ನನಗೆದುರಾಗಿ
ನನ್ನ ಶ್ರೀಮಂತಿಕೆಗೆ ಸರಿಸಾಟಿಯಾಗಿ ನಿಲ್ಲುವ ಕೊಂಡಿಗಳು ಯಾರು ಇಲ್ಲ ಈ ಸುತ್ತೇಳು ಹಳ್ಳಿಗಳಲ್ಲಿ. ಇಂದು ನನಗೆ ಕೊಡುವ ತಂಗಿ ನಾಗರತ್ನ ಈ ಚಕ್ರವರ್ತಿಯ ಶೇರಿನ ಶರಪಂಜರದಲ್ಲಿ ಸಿಲುಕಿ ತುತ್ತಾಗಲೇಬೇಕು. ನಾಗರತ್ನ ಓಹೋ ಪಕ್ಕ ಬೆಳೆದ ಹಕ್ಕಿಯಂತೆ ಗರಿಬಿಚ್ಚ ತನ್ನ ಮನಸ್ಸಿಚ್ಛೆ ಅಂತ ನಾಗರತ್ನ ಇತ್ತ ಕಡೆ ಬರುತ್ತಿದ್ದಾಳೆ. ಬರಲಿ ಬರಲಿ. ನಿಲ್ಲು ನಾಗರತ್ನ ನಿಲ್ಲು. ಯಾರು? ನಾನ್ಯಾರು? ಸಕ್ಕಿನ ಮಕ್ಕಳನ್ನ ಸಿರತ್ತರ ಸೀಳಲು ಕಳನಾಯಕನ ಈ ಗೊಂಡುಗಲಿ ಕ್ರಾಂತಿಯಲ್ಲಿ ನಾಟಕದಲ್ಲಿ ಮಿಂಚಿದ ಚತುರ ಚಲ ತೊಟ್ಟ ಚಕ್ರವರ್ತಿ. ಇರಲಿ, ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ಹುಟ್ಟುವಾಗಲೇ ತಂದೆ ತಾಯಿಗಳನ್ನು ಕಳೆದುಕೊಂಡು ಅಣ್ಣನ ಆಶ್ರಯದಲ್ಲಿ ರಗಿನಿಯಂತೆ ಬೆಳೆದು ಜೋಡಿಲ್ಲದ ಬಂಡಿಯಂತೆ ಬಾಳು ಸಾಗಿಸುತ್ತಿರುವ ಬಾಳಿಗೆ ಬೆಳಕಾಗಬೇಕೆಂದು ನಿಲ್ಲಿಸಿದೆ. ನೋಡು, ನಿನ್ನ ಬೆಳಕಿನ ಅವಶ್ಯಕತೆ ನನಗೆ ಬೇಕಾಗಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ನಾಗರತ್ನ. ಹರೆಯದ ಯೌವನದಲ್ಲಿ ತುಂಬಿ ತೊಳಕಾಡುತ್ತಿರುವ ಈ ನಿನ್ನ ದೇಹ ಸುಖ ಸವಿದು ತುಂಬಿ ನಿಂತಿರುವ ಈ ನಿನ್ನ ಗಲ್ಲಕ್ಕೆ ಮತ್ತೆಟ್ಟು ನಿನ್ನನ್ನು ಒರೆಸಿಕೊಳ್ಳಲು ಬಂದಿರುವನು ಈ ಹಠ ತೊಟ್ಟ ಚತುರ ಚಕ್ರವರ್ತಿ. ನೋಡು ಚಕ್ರವರ್ತಿ, ನೀನು ಹೀಗೆ ಹಾರಾಡಿದ್ದೆ ಆದ್ರೆ ನಮ್ಮ ಅಣ್ಣನಿಗೆ ಹೇಳಿ ನಿನ್ನ ಮೈ ಚರ್ಮ ಸುರಿಸಿ ನನ್ನ ಪಾದ ರಕ್ಷೆಯನ್ನಾಗಿ ಮಾಡಿಸಿಕೋತೇನೆ. ಎಚ್ಚರ. ನನ್ನ ಮೈ ಚರ್ಮವನ್ನು ಸುರಿದು ನಿನ್ನ ಪಾದ ರಕ್ಷೆ ಮಾಡಿಸುವಷ್ಟು ಕೊಂಡನಿರುವನ ಆ ನಿನ್ನ ನಾಗ ಬಡವರ ಕತ್ತು ಕತ್ತರಿಸಿ ಶ್ರೀಮಂತಿಕೆಯ ಪುಂಡಾಟದ ಮೇಲೆ ಮೆರೆಯುತ್ತಿರುವ ನಿನ್ನ ನಾಳಿಗೆ ಒಬ್ಬ ನರ ಸತ್ತ ಶಂಡ ಗಂಡಸು ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆ ತಾಯಿಗಳನ್ನು ಕೊಂಡು ನನ್ನ ಹಣ ಆಸ್ತಿಯನ್ನು ಎತ್ತಿ ಹಾಕಿ ತೆಗೆಸಿಕೊಂಡ ನಿನ್ನ ಒಬ್ಬ ಹೇಡಿ ಗಂಡಸಲೇ ನಾನು ಅಪ್ಪಿ ಮುದ್ದಾಡುವ. ದೂರ ಸರಿದು ನಿಂತು ಮಾತನಾಡ ಕತ್ತೆ. ನಿನ್ನನ್ನು ಅಪ್ಪಿ ಮುದ್ದಿಸಲು ನಾನೇನು ತಿರುಗಡ ತಂಗಿ ಅಲ್ಲ, ಕೋಟ್ಯಾಧೀಶ್ವರ ಶ್ರೀಮಂತನ ತಂಗಿ. ಶ್ರೀಮಂತನ ತಂಗಿ ಏನಂತ ವರ್ಣಿಸಲು ನಿನ್ನ ಶ್ರೀಮಂತ ಸೂಳೆಯರ ಚರಿತ್ರೆಯನ್ನು. ಸಂಜೆ ಹೊತ್ತಿನಲ್ಲಿ ಮಹಡಿ ಮೇಲೆ ನಿಂತುಕೊಂಡು ಪುಟಿ ಪುಟಿದ ಬರುವ ಹರೇದ ಹುಡುಗರಿ ಕೈ ಮಾಡಿ ಕರೆದು ಸುಖ ಪಡುವ ಶ್ರೀಮಂತ ಸೂಳೆಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಮದುವೆಗೆ ಮುಂಚೆ ಮಿಂಡುನೊಂದಿಗೆ ಓಡಿ ಹೋಗಿ ಮರಳಿ ಬಂದು ಮದುವೆಯಾಗಿ ಗರತಿ ಗಂಗಾವನಂತೆ ಪೋಜು ಕೊಡುವ ಸೂಳೆಯರಷ್ಟಿಲ್ಲ ಈ ನಿನ್ನ ಹೊಲಸು ಸಮಾಜದಲ್ಲಿ. ಮೈಯಲ್ಲಿ ಹುಷಾರಿಲ್ಲ ಒಂದು ತಲೆ ಕಟ್ಟಿ ಮಲಗಿ ಮಿಂಡನಿಗೆ ಬೆಟ್ಟಿ ಕೊಟ್ಟು ಬರುವ ಶ್ರೀಮಂತ ರಂಡೆ ಮುಂಡೆಯರಷ್ಟಿಲ್ಲ ಈ ನಿನ್ನ ಕೆಟ್ಟ ದರದ ಸಮಾಜದಲ್ಲಿ. ಅಷ್ಟೇ ಅಲ್ಲ, ಮಿಂಡನಿಗಾಗಿ ಗಂಡನನ್ನು ಕೊಂದ ಶ್ರೀಮಂತ ಹೊಲಸು ಬಂಡ ರಂಡೆಯರಷ್ಟಿಲ್ಲ ಈ ನಿನ್ನ 21ನೇ ಶತಮಾನದಲ್ಲಿ. ಅವರೆಲ್ಲರಲ್ಲಿ ನೀನೋ ಒಬ್ಬಳೆ ತಿಳಿದು ಈ ಚಕ್ರವರ್ತಿಯ ಸೂಳೆಯಾಗಿ ಸುಖ ಕೊಡುವ ಸುರ ಸುಂದರಿಯಾಗಿ. ಬಾಯ್ ಮುಚ್ಚೋ ನೀಚ. ಹೆಣ್ಣು ಕೊಲೆಗೆ ಈ ರೀತಿ ಹೀಯಾಸಿ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲ ಮಾಡಿದ ಹೇಸಿ ಜನ್ಮಕ್ಕೆ. ನಾಚಿಕೆ ರಂಬೆ ಊರ್ವಶಿ ಮೇನಿಗೆರಿಗಿಂತಲೂ ಹೆಚ್ಚು ರೂಪ ಲಾವಣ್ಯ ತುಂಬಿ ಕರೆಗಿಳಿಸಿದ ಬ್ರಹ್ಮನಿಗೆ ನಾಚಿಕೆ ಇಲ್ಲ ಅಂದಾಗ ನಿನ್ನಂತ ಸುರ ಸುಂದರಿಯರು ನನ್ನ ಕೈಯಲ್ಲಿ ಸಿಲುಕಿದಾಗ ನಿನ್ನ ದೇಹ ಸುಖ ಸವಿರು ನನಗೆ ಏಕೆ ಬೇಕು ನಾಚಿಕೆ? ನಾಚಿಕೆ ಎಂಬ 3 ಅಕ್ಷರವನ್ನು ಮೆಟ್ಟಿ ನಿಂತ ಮನ್ಮತ
ಇದು ನಿನ್ನ ಶೀಲ ಸಭೆ ಇದೆ ಬಿಡಲಾರ. ಈ ನಿನ್ನ ದುರಾಸೆ ಈಡೇರಿಲು ಅದೇ ಎಂದಿಗೂ ಸಾಧ್ಯವಿಲ್ಲ. ಅದು ಹೇಗೆ ಸಾಧ್ಯವಿಲ್ಲ ಎಂದು ನಾನು ನೋಡೇ ಬಿಡುತ್ತೇನೆ. ಅಯ್ಯೋ ಅಯ್ಯೋ, ಕಾಪಾಡಿ, ಯಾರಿದ್ರು ನನ್ನ ಕಾಪಾಡಿ. ಮನುಷ್ಯ ರೂಪದ ನರ ರಾಕ್ಷಸ, ಹೆಣ್ಣು ಮಕ್ಕಳು ಇಟ್ಕೊಂಡು ಅರ್ಶನ ಕುಂಕುಮನ ನಮ್ಮ ಕರ್ನಾಟಕದ ಬಾವುಟವನ್ನು ಹಂಗ್ ಮಾಡ್ಕೊಂಡು ಬದುಕ್ತಿರೋರ್ ನಾವು. ಬಾವುಟ ಮುಟ್ಟದ್ರೇನೆ ಬಿಡಲ್ಲ, ಇನ್ನು ಹೆಣ್ಮಕ್ಳನ್ನ ಮುಟ್ಟಿದ್ರೆ ಬಿಡ್ತೀವ. ಲೇ ಮನುಷ್ಯ ರೂಪದ ನರ ರಾಕ್ಷಸ, ಮೊದಲು ಕೈ ಬಿಡು ಆ ಶ್ರೀಮಂತ ಕುಮಾರಿಯನ್ನು. ಲೇ ಕೆಟ್ಟ ಸೂಳೆಯ ಮಗನೇ, ಈ ಚಕ್ರವರ್ತಿಯ ಪ್ರೇಮ ಸಲ್ಲಾಪದಲ್ಲಿ ಅಡ್ಡೈಸಿ ಉದುರು ಬಂದು ಎಬ್ಬಿಸಿದ ನೀನ್ಯಾವನಲೇ ಕೆಟ್ಟ ಸೂಳೆಯ ಮಗನ ಹರಿವಾಣ. ಹಣವಂತರೆಂಬ ನಿಮ್ಮ ತಾಯಿ ಓನರ್ ಗಂಡದ ಹರಿವಂತೆ ಒದ್ದ ಬುದ್ಧಿ ಕಲಿಸಲು ಸಮರಕ್ಕೆ ಸಿದ್ಧನಾಗಿ ಬಂದರೆ ನಿನ್ನ ಪಾಲಿನ ಮರಾಯ. ಹುಲಿರಾಯ ಹುಲಿರಾಯ. ಲೇ ಕನಕ, ಹಾಲು ಮತದ ಹಮ್ಮೀರ ನಾನೆಂದು, ಸೇಡಿಗಾಗಿ ಸಿಡಿದಂತ ಶಿವನಾಗ ನಾನೆಂದು, ನೀನು ನನ್ನೊಂದಿಗೆ ವೈರತ್ವ ಸಾಧಿಸಲು ಬಂದರೆ ಅರೆ ಕ್ಷಣದಲ್ಲಿ ನಿನ್ನನ್ನು ಈ ಚಕ್ರವರ್ತಿ ಸೆಳೆದು ಬಿಡುವ. ಸುಮ್ಮನೆ ಅವಳನ್ನು ಬಿಟ್ಟು ಕೊಟ್ಟು ಹೊರಟು ಹೋಗಲೇ ಇಲ್ಲಿಂದ. ಹಾಗೆ ಹೊರಟು ಹೋಗ್ಲಿಕ್ಕೆ ಬಂದಿಲ್ಲ ಚಕ್ರವರ್ತಿ. ಈ ಕಣಕನ ಹೆಣ ಬಿತ್ತರೂ ಚಿಂತೆ ಇಲ್ಲ. ನಿಮ್ಮತ್ತ ಧನಿಕರ ದರ್ಪಕ್ಕೆ ತುತ್ತಾಗಲು ಮುಂದಾದ ಇಂಥ ಹರೇದ ಹೆಣ್ಣು ಮಕ್ಕಳ ಮಾನ ಪ್ರಾಣ ಕಾಪಾಡುವುದೇ ಈ ಗಂಡುಗಲಿ ಕಣಕನ ಹುಟ್ಟು ಗುಣ. ಹುಟ್ಟು ಗುಣ. ಏ ಕನಕ, ಹುಲಿರಾಯ ಹಠ ಯೋಗಿ ನಾನೆಂದು ನೀನು ನನ್ನೊಂದಿಗೆ ವೈರತ್ವ ಸಾಧಿಸಲು ಬಂದರೆ ನೆಲ್ಲ ಕಾಣದ ಇಲಿಯಾಗಿ ಬಂದು ಬೀಳುವೆ ಈ ಚಕ್ರವರ್ತಿಯ ಹಸಿದ ಹುಲಿಯ ಗವಿಯೊಳಗೆ. ನಿನಗೆ ಕೊನೆಯದಾಗಿ ಹೇಳ್ತೇನೆ ಕನಕ, ಇಲ್ಲಿಂದ ಕಾಲ್ ತೆಗೆ. ಇರದಿದ್ದರೆ ಇದೇ ನನ್ನ ಮಚ್ಚಿನಿಂದ ನಿನ್ನನ್ನು ಕತ್ತರಿಸಿ ಈ ನನ್ನ ಕಡ್ಡುಗಟ್ಟಿಯ ತಲೆ ಕೊಡಬೇಕಾಗುತ್ತದೆ. ಅವರು ಎಚ್ಚರ ಮಗನ ನೀನು. ಲೇ ಚಕ್ರವರ್ತಿ, ನೀ ತೋರಿಸುವ ಈ ಜುದಿಬಿ ಮಚ್ಚಿಗೆ ಹೆದರಿ ಸತ್ತು ಸಾಯಲು ಈ ಕನಕನನ್ನು ಹೇಳಿಯಲ್ಲ. ಅವರಿವರಿಗೆ ನಿನ್ನ ಮಚ್ಚನ್ನು ತೋರಿಸಿ ಹೆದರಿಸಿದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪೋಡೋರಿ ಎಂದು ತಿಳಿಯಬೇಡ. ನಿಮ್ಮಂತ ಭಂಡರ ಶಿಖರದ ಮೇಲೆ ಭಂಡಾರದ ಭಾವವನ್ನು ಹಾರಿಸಲು ಇವನು ಭೂಮಿಗೆ ಬಂದ ಭಗವಂತ. ಗಂಡುಗಳ ಪುಂಡ ಕನಕ, ಲೇಬಣ ಕೊಂಡೆ ಸಕ್ಕಿನ ಸೂಳೆ ಮಗನ ಕನಕ, ಭಂಡಾರದ ಬಾವುಟ ಹಾರಿಸುತ್ತೇನೆ ಬಂದ. ನಿನ್ನಂತ ಎಷ್ಟೋ ಜನ ಗಂಡುಗಲಿ ಪುಂಡರು ಈ ಚಕ್ರವರ್ತಿಯ ಚಕ್ರಬಲೆಯೊಳಗೆ ಸತ್ತು ಸುಡುಗಾಡು ಸೇರಿದ್ದಾರೆ. ಸುಮ್ಮನೆ ಅವಳನ್ನು ಬಿಟ್ಟು ಹೊರಟು ಹೋಗನೆ ಕೆಟ್ಟ ಸೂಳೆಯ ಮಗನೇ. ಲೇ ನನಗೆ ಎಚ್ಚರ ಹೇಳುವ ಹುಚ್ಚ, ನಿನ್ನ ಸೇಡಿನ ಚಕ್ರಕೋಟೆಯ ಚಕ್ರ ವಿವಾಹದಲ್ಲಿ ಸಿಲುಕಿ ಸತ್ತು ಸಾಯಲು ಚಕ್ರ ವಿವಾಹದಲ್ಲಿ ನುಗ್ಗಿ ವೈರಿಗಳ ಜೊತೆ ಹೋರಾಡಿ ಮರಳಿ ಬರುವುದು ಗೊತ್ತಿಲ್ಲದ ವೀರ ಮರಣವನ್ನಪ್ಪಿದ ಅಭಿಮನ್ಯುನಲ್ಲ ಈ ಕನಕ. ನೀ ಸೃಷ್ಟಿಸಿದ ಚಕ್ರ ಬಲೆಯಲ್ಲಿ ಚಕ್ರ ವಿವಾಹವನ್ನು ಭೇದಿಸಿ ನಿಮ್ಮತ್ತ ಭಂಡರನ್ನ ಚಂಡಾಡಿ ನಿನ್ನ ಚಕ್ರದ ಬಲೆಯಿಂದ ಭಕ್ತಿನಿತೆ ಹಾರಿ ಬರುವ ಮೂರು ಲೋಕದ ಗಂಡ ಇದ್ದಂತೆ ಈ ಕನಕ. ಲೇ ಕನಕ,
ಮಾತಿಗೆ ಮಾತು ಬೆಳೆಸಿ ಉಂಡ ಪ್ರಚಂಡನಂತೆ ಹಾರಾಡ ಬಿಡಲೇ ಆರಾಮ್ ಕೋರ ನನ್ನ ಮಗನೇ. ಇದೇ ನಿನ್ನ ಸಿಂಹ ಗರ್ಜನೆಯನ್ನು ನಿನ್ನಣ್ಣನನ್ನು ಹೊಡೆದು ಒದ್ದು ಕಳಿಸಿದ ನಾಗೇಗೌಡನಿಗೆ ತೋರಿಸಬೇಕಿತ್ತು. ಈ ನಿನ್ನ ಗಂಡಸ್ತನದ ಮಾತನಾಡೇ ಕೆಟ್ಟ ದರದ ಮಗನೇ. ಚಕ್ರವರ್ತಿ, ಮತ್ತೊಮ್ಮೆ ಎತ್ತದಿರು ಆ ನಾಗೇಗೌಡನ ಕೆಟ್ಟ ಹೆಸರನ್ನು. ಮತ್ತೊಮ್ಮೆ ಎತ್ತಿದರೆ ಅವಳಿಗಿಂತ ಮುಂಚೆ ನಿನ್ನ ರುಂಡ ಕತ್ತರಿಸಿ ನನ್ನ ಹೊಟ್ಟೆಯಲ್ಲಿ ಉರಿತ್ವಸೆ ನಿನ್ನ ಕೆಂಡವನ್ನು ನಂದಿಸಿಕೊಳ್ಳಬೇಕಾಗುತ್ತದೆ. ನೋಡು ಚಕ್ರವರ್ತಿ, ವಿನೋಕಾರಣವಾಗಿ ಈ ಕಣಕನ ಸೇಡಿನ ಕೆಂಡಕ್ಕೆ ಆಹುತಿಯಾಗಿ ಸತ್ತು ಹೋಗಬೇಡ. ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋದರೆ ಸರಿ, ಇರದಿದ್ದರೆ ಕ್ಷಣದಲ್ಲೇ ಕಡಿದು ಚೆಲು ಈ ನಿನ್ನ ಕಪ್ಪಿದ ದೇಹವನ್ನು. ಏ ಕನಕ, ಇಂದು ಈ ಚಕ್ರವರ್ತಿ ಮಾಡುತ್ತಿರುವ ಕಾರ್ಯಕ್ಕೆ ಕಾಳಿಂಗ ಸರ್ಪವಾಗಿ ಅಡ್ಡ ಬಂದ ಮಾತ್ರಕ್ಕೆ ನೀನೊಂದು ದೊಡ್ಡ ಸೂರ ಸರ್ದಾರನನ್ನು ತಿಳಿಯಬೇಡ. ಇದರ ಸೇಡಿನ ಪ್ರತಿಕಾರವನ್ನು ನಾನು ಈಗ ತೀರಿಸಿಕೊಳ್ಳದಿದ್ದರು ಜೈಲಿನಲ್ಲಿ ಜನಿಸಿದ ಹೆಬ್ಬುಲಿ ನಾಟಕದಲ್ಲಿ ನಾಗೇಂದ್ರ ನಮ್ಮ ಖಳನಾಯಕ ನಾನಾಗಿ ಬಂದು ನಿನ್ನ ಹಸಿನತ್ತರ ಕುಡಿಯದಿದ್ದರೆ ನನ್ನ ಹೆಸರು ಗಂಡದೇ ಗರುಡ, ಚಲದಂಕ ಮಲ್ಲ ಚಕ್ರವರ್ತಿನೇ ಅಲ್ಲ. ಬರ್ತೀನಿ ಕನಕ, ಬರ್ತೀನಿ. ಚಕ್ರವರ್ತಿ ಹೋಗು. ನೀನು ಹೇಳಿದ ಅದೇ ಜೈಲಿನಲ್ಲಿ ಜನಿಸಿದ ಹೆಬ್ಬುಲಿ ನಾಟಕದ ಪ್ರಯೋಗದಲ್ಲಿ ನರಸಿಂಹನೆಂಬ ನಾಯಕ ನಾನಾಗಿ ಬಂದು ನಿಮ್ಮ ತಗೌರ ದರ್ಪಾಡಲಿಸಿದ್ದರೆ ನನ್ನ ಹೆಸರು ಖತರ್ನಾಕ್ ಕನಕನೇ ಅಲ್ಲ. ನಾಗರತ್ನ, ನಾನಿನ್ನು ಬರುತ್ತೇನೆ. ನಿಲ್ಲು ಕನಕ, ನಿಲ್ಲು. ಯಾಕೆ? ಆ ಕಟಕನಿಂದ ಪಾರು ಮಾಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ನಿಮ್ಮ ಧನ್ಯವಾದಕ್ಕೆ ಈ ಕನಕನ ಪ್ರತಿ ಧನ್ಯವಾದಗಳು. ನೋಡಿ ಕನಕ, ಎಂದ ನೀನು ನಮ್ಮನೆಗೆ ಬಂದು ನನ್ನ ಕೆನ್ನೆಗೆ ಮುತ್ತಿಟ್ಟು ಹೋದಿಯೋ ಅಂದೇ ನಾನು ನಿನ್ನನ್ನು ಮೆಚ್ಚಿಕೊಂಡಿದ್ದೇನೆ. ನೋಡು, ಹೇಗಾದ್ರೂ ಮಾಡಿ ನನ್ನ ಕಾಳಿಗೆ ಮಾಂಗಲ್ಯ ಕಟ್ಟಿ ನಿನ್ನ ಮಡದಿಯಿಂದ ಸ್ವೀಕರಿಸಿ ನಿನ್ನ ಅಡಿ ಹಿಡಿದು ಬೇಡಿಕೊಳ್ತಾ ಇದ್ದೀನಿ. ಎದ್ದೇಳು ನಾಗರತ್ನ, ಎದ್ದೇಳು. ಆದರೆ ನಮ್ಮಿಬ್ಬರ ಪ್ರೀತಿ ನಿಮ್ಮನ್ನ ನಾಗೇಗೌಡ ಒಪ್ಪದಿದ್ದರೆ? ನೋಡು, ನಮ್ಮಿಬ್ಬರ ಪ್ರೀತಿಗೆ ನಮ್ಮಣ್ಣ ಒಪ್ಪದೇ ಇದ್ರೆ ಅವನ ಸಿರಿ ಸಂಪತ್ತಿನ ಹಂಗನ್ನ ಹರಿದು ಬಂದು ನಿನ್ನ ಜೊತೆ ನಿನ್ನ ಮಡದಿಯಾಗಿ ಬಾಳ್ತೀನಿ. ಈ ಮಾತು ಸತ್ಯ ಕನಕ. ಆಯ್ತು, ಹೆಣ್ಣಾದ ನೀನೇ ಅಂಜದೆ ಅಣುತ್ತದೆ ಈ ಕನಕನ ಕೈ ಹಿಡಿಯಲು ಸಿದ್ಧವಾಗಿ ನಿಂತಿರ ಎಂದಾಗ ಗಂಡಸಾದ ಮೀಸೆ ಹೊತ್ತು ಗಂಡಸಾದ ನಾನೇಕೆ ನಿನ್ನ ಕೈ ಹಿಡಿಯಲು ಸಿದ್ಧನಾಗಿ ನಿಲ್ಲಬಾರದು? ಬಾಣಾಗರತ್ನ, ಈ ಕನಕನ ಬಾಳಿಗೆ ಬೆಳಕಾಗಿ ಕುರಿಯ ಹಾಲು ಕುಡಿದು ಗಂಡದಿಯ ವೀರ ನೀನು. ಐ ಲವ್ ಯು ಕನಕ, ಐ ಲವ್ ಯು.
ಪ್ರೇಮ ಗಂಗಾ la la la